ಫ್ಲಾಶ್ ಮುಂದೆ ಫ್ಲಾಶ್ ಇದು ನಾಗರ ಸಂಸ್ಕೃತಿಯ ತವರು ರಸಿಕತೆಯ ಬೀಡು ಮೈಸೂರು ಅರಮನೆ ನಮ್ಮ ಇತಿಹಾಸದ ಭವ್ಯ ಪ್ರತಿನಿಧಿ. ನೀವೀಗ ನೋಡುತ್ತಿರುವುದು ಹೊಸ ಅರಮನೆ. ಮೈಸೂರು ರಾಜರ ಅರಮನೆಯ ಹಿಂದೆ 500 ಇತಿಹಾಸದ ಆದಿ ಮಧ್ಯ ಅಂತ್ಯ ಎಲ್ಲವೂ शंकरीश्वरी कायो श्री गौरी करुणालहरी तोय जाक्षी शंकरीश्वरी वैमानिक भूमार्चित कोमल करपादी सीमातीत भूमास्पदि कामित फलदे श्री गौरी ಶಂಕರೀಶ್ವರಿ. ಪುರಾಣದಲ್ಲಿ ಈ ಪ್ರದೇಶ ಮಹಿಷ ಮಂಡಲ ಎಂದು ಪ್ರಸಿದ್ಧಿ. ಚಾಮುಂಡಿ ಇಲ್ಲಿ ಬಂದು ನೆಲೆಸಿದ್ದೇ ಒಂದು ರೋಚಕ ಕಥೆ. ಹಿಂದೆ ಇಲ್ಲೊಬ್ಬ ರಾಕ್ಷಸನಿದ್ದ. ಅವನ ಹೆಸರು ಮಹಿಷ. ಅವನು ಅತ್ಯಂತ ಕ್ರೂರಿಯಾಗಿದ್ದ, ಜನ ಕಂಟಕನಾಗಿದ್ದ. ಮಹಿಷನಿಗೆ ತಾನು ಅಮರನಾಗಬೇಕು ಎಂಬ ಆಸೆಯಾಯಿತು. ಶಿವನನ್ನು ಕುರಿತು ಘೋರ ತಪಸ್ಸು ಮಾಡತೊಡಗಿದ. ಇಲ್ಲಿಯವರೆಗೆ ಜನ ಕಂಟಕನಾಗಿದ್ದ, ಈಗ ದೈವ ಕಂಟಕನೂ ಆದ. ಪರಮೇಶ್ವರ ಪರಮೇಶ್ವರ ದೇವೇಂದ್ರ ಹೇಳಿ ನಿಲ್ಲು. ಸಾಕ್ಷಾತ್ ಪರಶಿವನ ವರವಿದೆ. ನನಗೆ ಯಾವ ಗಂಡಸಿಂದಾಗಲಿ ಪ್ರಾಣಿಯಿಂದಾಗಲಿ ಮರಣವಿಲ್ಲ. ನಾನೇ ಇನ್ನು ಮುಂದೆ ಜಗದೀಶ್ವರ.
ದೇವಿಯವರ ಆಯುಷ್ಯವನ್ನು ವಿಸ್ತರಿಸಿದರು. ಜಯ ಜಯ ದುರದುರ್ಗೆ, ಜಯ ಜಯ ಚಾಮುಂಡಾಂಬಿಕೆ, ಜಯ ಜಯ ಚಾಮುಂಡೇಶ್ವರಿ. ಮನುಷ್ಯನನ್ನು ವಧಿಸಿದಳು. ಅವರು ಮೈತ್ವ ರೂಪವನ್ನು ನೋಡಿದ ದೇವತೆಗಳು ನಡುಗಿ ಹೋದವು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ, ಗಿರಿವರ ಪಿಂಚ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ, ಭಗವತಿ ದೇಶಿನಿ ದಂಡ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ, ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಂಗದ ಮರ್ದಿನಿ ಶೈಲಸುತೆ. ಚಾಮುಂಡಿ ಪ್ರಾರ್ಥನೆಯಿಂದ ಸಂತುಷ್ಟರಾದರು. ಶಾಂತ ರೂಪ ಕಳೆದರು. ಮೈಸೂರು ಚಾಮುಂಡಿಯಾದರು. ಬೆಟ್ಟದ ಮೇಲೆ ನೆಲೆಸಿದರು. ಇದು ಪುರಾಣದ ಮಾತು. ಇತಿಹಾಸದ ಮಾತು ಬೇರೆ. 14ನೇ ಶತಮಾನ. ಆಗ ಈ ಪ್ರದೇಶದ ಹೆಸರು ಹದಿನಾಡು. ಇದರ ಅಧಿಪತಿ ಚಾಮರಾಜ. ಆತನ ಪಟ್ಟದರಸಿ ಚಿಕ್ಕದೇವರ ಸಮ್ಮಣ್ಣಿ. ಅವರಿಗೆ ಒಬ್ಬಳೇ ಮಗಳು ದೇವಾಜಮ್ಮಣ್ಣಿ. ಚಾಮರಾಜ ಅಕಾಲ ಮರಣಕ್ಕೆ ತುತ್ತಾದ. ಪಕ್ಕದ ತಾರುಗಹಳ್ಳಿಯ ಮಾರನಾಯಕನ ಕಣ್ಣು ಹದಿನಾಡಿನ ಮೇಲೆ ಬಿತ್ತು. ಚಾಮರಾಜನ ಮಗಳು ದೇವಾಜಮ್ಮಣ್ಣಿಯನ್ನು ತನಗೇ ವಿವಾಹ ಮಾಡಿಕೊಳ್ಳುವಂತೆ ಮತ್ತನಾಟ್ಯನತೊಡಗಿದ. ಅಮ್ಮಣ್ಣಿ, ಮುಂದಿನ ಪೌರ್ಣಮಿಯೊಳಗೆ ರಾಜಕುಮಾರಿನ ಲಗ್ನ ಮಾಡಿಕೊಡ್ಬೇಕು. ಒಪ್ಕೊಳ್ದಿದ್ರೆ ಬಲವಂತವಾಗಿ ಹೊತ್ಕೊಂಡೋಯ್ತೀನಿ. ಮಗಳೇ, ಸಮಾಧಾನ ತಂದುಕೋ. ಚಾಮುಂಡಾಂಬೆ ನೀನೇ ಗತಿ. ರಕ್ಷಣೆ ಇಲ್ಲದ ಅನಾಥರು ನಾವು. ಕಾಪಾಡು ತಾಯೇ, ಕಾಪಾಡು. ಹುಣ್ಣಿಮೆ ಸಮೀಪಿಸತೊಡಗಿತ್ತು. ಒಂದು ದಿನ ಸಂಜೆಯ ಸಮಯ. ತಂಗಾಳಿ ಬೀಸುವಂತೆ ಅಣ್ಣ ತಮ್ಮಂದಿರಿಬ್ಬರು ಮೈಸೂರಿನಿಂದ ಬಂದರು. ಕೋಡಿ ಭೈರವ ದೇವಸ್ಥಾನದ ಎದುರು ಬಂದು ನಿಂತರು. ನನ್ನ ಹೆಸರು ಯದುರಾಯ. ಇವನು ನನ್ನ ಕಿರಿಯ ಸೋದರ. ಹೆಸರು ಕೃಷ್ಣ. ಪ್ರಣಾಮಗಳು ಜಿಂದಾರಿ. ಸಂತೋಷ. ಪ್ರಸಾದ ಕಟ್ಟಿಸಿ. ನಾವು ಯೌವನ ಸಂಜಾತರು. ದ್ವಾರಕೆಯಿಂದ ಹೊರಟು ದೇಶ ಸುತ್ತಾಡು ಕಾಕೊಂಡಿದ್ದೇವೆ. ಕೆಲವು ದಿನ ಇಲ್ಲಿ ಕಂಡುಹುದಂತೆ ನೀವು ಆಗಿ ಕೋಡಿ ಭೈರವನ ಸಾನ್ನಿಧ್ಯ, ಪ್ರಶಾಂತವನ್ನ ವಾತಾವರಣವನ್ನು ನೋಡಬೇಕು. ಇಲ್ಲಿಯ ವಿಶೇಷವೇನು? ಇದು ನಮಗೆ ಹೊಸ ಪ್ರದೇಶ. ಏನೆಂದರೆ ಇಲ್ಲಿಯ ಇಡೀ ಜಂಗಮ ಭಂಡಾರಿ ಬಸಪ್ಪ ಓಡೆಯರ್ ಮಾರನಾಯಕನ ಉಪಟಳದ ಬಗ್ಗೆ ತಿಳಿಸಿ ಕೃಷ್ಣರಾಯ ಇದರ ಬಗ್ಗೆ ಯೋಚಿಸಿ ರಾಜಮಾತೆಯನ್ನು ರಕ್ಷಿಸಬೇಕು ಎಂದು ತಿಳಿಸಿದರು. ರಾಜಮಾತೆಗೆ ನಮ್ಮ ಪ್ರಣಾಮಗಳು.
ನಾವು ಯದುಕುಲ ವಂಶಸ್ಥರು. ನಿಮ್ಮನ್ನು ಬಿಕ್ಕಟ್ಟಿನಿಂದ ಪಾರು ಮಾಡಲು ಬಂದಿದ್ದೇವೆ. ಮದುವೆಗೆ ಒಪ್ಪಿರುವುದಾಗಿ ಮಾರನಾಯಕನಿಗೆ ಸುದ್ದಿ ಕಳಿಸಿ ಮುಂದಿನ ಹುಣ್ಣಿಮೆಯೇ ಅವನ ಮಾರಣ ಹೋಮವಾಗಲಿ. ರಾಜಮಾತೆ ಮಾರನಾಯಕನಿಗೆ ಸುದ್ದಿ ಕಳಿಸಿದರು. ಹುಣ್ಣಿಮೆ ಬಂದಿತು. ಮಾರನಾಯಕನ ದಿಬ್ಬಣ ಕಾರುಗಹಳ್ಳಿಯಿಂದ ಹದಿನಾಡಿಗೆ ಹೊರಟಿತು. ಯದುರಾಯ ಮತ್ತು ಕೃಷ್ಣರಾಯ ವೇಷ ಮರೆಸಿಕೊಂಡು ಮಾರನಾಯಕನ ದಿಬ್ಬಣದಲ್ಲಿ ಸೇರಿಕೊಂಡರು. ಪ್ರಮೋದಗಳಲ್ಲಿ ಮೈಮರೆತಿದ್ದಾಗ ಹಠಾತ್ತನೆ ಯದುರಾಯ ಮತ್ತು ಕೃಷ್ಣರಾಯ ಅವನ ಮೇಲೆ ಎರಗಿದರು. ನನ್ನ ಪ್ರಾಣ ಉಳಿತು. ಅಸಹಾಯಕ ಹೆಣ್ಣು ಮಕ್ಕಳನ್ನು ಪೀಡಿಸಿದ ನೀನು ಜೀವದಿಂದ ಇರಬಾರದು. ಸಾವೇ ನಿನಗೆ ಸರಿಯಾದ ಶಿಕ್ಷೆ. ಕೃಷ್ಣರಾಯ, ಕೂಡಲೇ ಕಾರುಗಹಳ್ಳಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೋ. ನಾನು ಸಂವಿಧಾನದ ರಕ್ಷಣೆಗೆ ಹೋಗುತ್ತಿದ್ದೇನೆ. ರಾಜಮಾತೆ, ಕಂಟಕ ಕಳೆಯಿತು. ಇನ್ನು ನೀವು ಮತ್ತು ನಿಮ್ಮ ರಾಜ್ಯ ಸುರಕ್ಷಿತ. ನಾವು ನಿಮಗೆ ಹೇಗೆ ಕೃತಜ್ಞತೆ ಅರ್ಪಿಸಬೇಕೆಂಬುದೇ ತಿಳಿಯದು. ಇದು ನಮ್ಮ ಕರ್ತವ್ಯ ತಾಯಿ. ಇದರಲ್ಲಿ ಕೃತಜ್ಞತೆಯಲ್ಲಿ ಬಂತು. ನೀವು ದೊಡ್ಡ ಮನಸ್ಸು ಮಾಡಬೇಕು. ನಮ್ಮ ಮಗಳ ದೇವಾಜಮ್ಮಣ್ಣಿಯನ್ನು ವಿವಾಹವಾಗಿ ರಾಜ್ಯವನ್ನು ಸಂರಕ್ಷಿಸಬೇಕು. ನಿಮ್ಮ ಚಿತ್ತ ಹಾಗಿದ್ದರೆ ನನ್ನ ಅಭ್ಯಂತರವೇನೂ ಇಲ್ಲ. ವಿವಾಹದ ಸಿದ್ಧತೆಗಳು ಶೀಘ್ರವಾಗಿ ಪ್ರಾರಂಭವಾಗಲಿ. ಹೀಗೆ ಕರ್ನಾಟಕದಲ್ಲಿ ಹೊಸದೊಂದು ಸಾಮ್ರಾಜ್ಯ ಸ್ಥಾಪನೆಗೆ ಅಮೃತ ಘಳಿಗೆ ಕೂಡಿಬಂದಿತು. 1399 ಏಪ್ರಿಲ್ 11ರಂದು ಯದುರಾಯರು ವಿಧ್ಯುಕ್ತವಾಗಿ ಪಟ್ಟಕ್ಕೆಗೊಂಡರು. ಒಡೆಯ ಎಂಬ ಬಿರುದನ್ನು ಧರಿಸಿ ರಾಜ್ಯವಾಡತೊಡಗಿದರು. ಯದುವಂಶದ ಅರಸರು ಮೈಸೂರು ಒಡೆಯರ ವಂಶದ ಮೂಲ ಪುರುಷರಾದರು. ಮುಂದಿನ ಕಥೆಯನ್ನು ನಾನು ಹೇಳುತ್ತೇನೆ. ತಾಯಿ, ನೀನು ಯಾರು? ನನ್ನ ಹೆಸರು ಕಾವೇರಿ. ಕಾವೇರಿ ರಾಜನ ಮಗಳು ನಾನು. ನಿನ್ನನ್ನು ಲೋಕಪಾಲನೆ ಎಂದು ಕರೆಯುತ್ತಾರೆ. ಅಗಸ್ತ್ಯ ಋಷಿಯ ಕೃಪೆಯಿಂದ ನದಿಯಾಗಿ ಹರಿದ ಶ್ರೀರಂಗಪಟ್ಟಣ ನಾನು ಕಾಪಾಡಿಕೊಂಡು ಬಂದ ಪುಟ್ಟ ದ್ವೀಪ. ಅದರ ಎರಡೂ ಕಡೆಯಲ್ಲಿ ನನ್ನ ಹರವಿದೆ. 1610ರಲ್ಲಿ ರಾಜ ಒಡೆಯರು ನನ್ನ ಈ ಪುಟ್ಟ ದ್ವೀಪದ ಮೇಲೆ ಆಕ್ರಮಣ ಮಾಡಿದರು. ವಿಜಯನಗರದ ರಾಜ ಪ್ರತಿನಿಧಿಯಾಗಿದ್ದ ಶ್ರೀರಂಗರಾಯ ದುರ್ಬಲನಾಗಿದ್ದ. ನನ್ನ ದ್ವೀಪವನ್ನು ರಾಜ ಒಡೆಯರಿಗೆ ಒಪ್ಪಿಸಿ ತಲಕಾಡಿಗೆ ಓಡಿ ಹೋದ. ರಾಜ ಒಡೆಯರು ಜಗತ್ ಪ್ರಸಿದ್ಧ ವಿಜಯನಗರದ ರತ್ನ ಸಿಂಹಾಸನದ ಎದುರು ನಿಂತರು. ಅದರ ಸೌಂದರ್ಯ ಹಿಡಿದಿಟ್ಟುಕೊಳ್ಳಲು 2 ಕಣ್ಣು ಸಾಕು. ಅದರ ಖ್ಯಾತಿ ಕೇಳಲು ಕಿವಿ 2 ಸಾಕು. ಅದರ ಸೌಂದರ್ಯವನ್ನು ಕುರಿತು ಲೋಕವೇ ಹಾಡಿ ಹೊಗಳುತ್ತಿತ್ತು. ಅರಮನೆಯ ಸಿಂಹಾಸನ ದರೆಯಲ್ಲೇ ಇಲ್ಲ ಹೊಳೆಯುವಂತ ಅದಕ್ಕೆಲ್ಲ ಸರಿ ಸಮಾನ. ನನ್ನ ಕುಸುರಿ ಸೊಬಗು ಗಂಧ ಪೆಟ್ಟಿ ಮೆರಗು ಸುತ್ತಮುತ್ತ ಸಣ್ಣ ಸರಗು ದೇವಡೆ ಮೇಲೆ ಸಣ್ಣ ಪಾದ ಕೆಳಗೆ ಬುಡದಲ್ಲಿ ಚಿನ್ನದ ಕಾಲು ಹರಿಮರದ ಪಟ್ಟಿ ಬೆಳಗು ಮುತ್ತು ರತ್ನ ಸಿರಿಯ ಮಿರುಗು ಬಂಗಾರ ಬೊಂಬೆ ಬೆಳಗು ಎಂದೆಂದು ಬೆಳಗು ಬೆಳಗು ಹರಿಮರದ ಪಟ್ಟಿ ಬೆಳಗು ಮುತ್ತು ರತ್ನ ಸಿರಿಯ ಮಿರುಗು ಬಂಗಾರ ಬೊಂಬೆ ಬೆಳಗು ಎಂದೆಂದು ಬೆಳಗು ಬೆಳಗು ಮುತ್ತು ರತ್ನ ಖಚಿತ ಮಿರುಗುವಂತ ಅರಮನೆಯ ಸಿಂಹಾಸನ ಜನಮನದ ಆಸೆ ವೈಭವದ ಪರಿಷ ಲಾಂಛನದ ಸಿರಿಯ ವರಸೆ ಲಾಂಛನದ ಸಿರಿಯ ವರಸೆ. ರಾಜ ಒಡೆಯರು 1610 ಮಾರ್ಚ್ 23ರಂದು ಶ್ರೀರಂಗಪಟ್ಟಣಕ್ಕೆ ರಾಜಧಾನಿಯನ್ನು ಬದಲಾಯಿಸಿದರು. ಮಂತ್ರಿ ಮಹೋದಯರೇ, ವಿಜಯನಗರದಷ್ಟೇ ಭವ್ಯವಾದ ಸಾಮ್ರಾಜ್ಯ ಕಟ್ಟಬೇಕೆಂಬುದು ನಮ್ಮ ಆಸೆ.
ವಿಜಯನಗರ ಆಚರಿಸುತ್ತಿದ್ದ ಮಹಾನವಮಿ ಉತ್ಸವವನ್ನು ಅಷ್ಟೇ ವೈಭವದಿಂದ ಆಚರಿಸಬೇಕು. ಸಕಲ ಏರ್ಪಾಡುಗಳಾಗಲಿ. ಪ್ರಭು, ಏನು ಮಂತ್ರಿವರ್ಯರೇ? ಶ್ರೀರಂಗರಾಯರು ಮಹಾನವಮಿ ಉತ್ಸವ ಆಚರಿಸುವಾಗ ಅವರ ಪತ್ನಿ ಅಲಮೇಲಮ್ಮ ತಮ್ಮಲ್ಲಿದ್ದ ದೊಡ್ಡ ಮುತ್ತಿನ ಮೂಗುತಿಯನ್ನು, ಅಮೂಲ್ಯ ರತ್ನಾಭರಣಗಳನ್ನು ರಂಗನಾಯಕಿ ಅಮ್ಮನವರ ಅಲಂಕಾರಕ್ಕೆಂದು ಕಳಿಸುತ್ತಿದ್ದರು. ಅಲಮೇಲಮ್ಮ ತಮ್ಮ ಪತಿಯ ಜೊತೆ ಓಡಿ ಹೋಗುವಾಗ ತಮ್ಮ ಆಭರಣಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅವನ್ನು ಕಳಿಸಿಕೊಳ್ಳಬೇಕೆಂದು ಅವರಿಗೆ ಹೇಳಿ ಕಳಿಸಿ. ಇದರಿಂದ ಮೈಸೂರು ಒಡೆಯರು ಸಾಧ್ವಿಯೊಬ್ಬಳ ಶಾಪಕ್ಕೆ ತುತ್ತಾಗಬೇಕಾಯಿತು. ಅಷ್ಟರಲ್ಲಾಗಲೇ ಶ್ರೀರಂಗರಾಯ ನಿಧನನಾಗಿತ್ತು. ಒಡೆಯರ ಆದೇಶ ಅಲಮೇಲಮ್ಮನವರಿಗೆ ತಲುಪಿತು. ಯಾರು ಎಂದು ಕೇಳರಿಯದ ಶಾಪವೊಂದನ್ನು ಕೊಡಲು ಮುಂದಾದರು. ಆಕಾಶದಲ್ಲಿ ಅಲೆವ ದೇವತೆಗಳೇ ಕೇಳಿ, ಅಷ್ಟದಿಕ್ಪಾಲಕರೇ ಕೇಳಿ, ಪಂಚಭೂತಗಳೇ ಕೇಳಿ, ಭೂಮಿ ಮೇಲಿನ ಭೂಮಿಯೊಳಗಿನ ಸಮಸ್ತ ಚರಾಚರಗಳೇ ಕೇಳಿ, ಎನ್ನಡಲ ತಾಪವೇ ಹೊರಹೊಮ್ಮುತ್ತಿದೆ ಶಾಪವಾಗಿ. ರಾಜ್ಯ ಹೋಯಿತು, ನನ್ನೊಡೆಯರ ಪ್ರಾಣ ಹೋಯಿತು. ಬರಲಿದೆ ಆಭರಣಕ್ಕೆ ವಿಪತ್ತು, ಬರಬಹುದು ಮಾನಕ್ಕೂ ಒಂದು ದಿನ ಆಪತ್ತು. ಅಟ್ಟಿ ಬರುತ್ತಿವೆ ವೈರಗಳ ಕುದುರೆಗಳು, ಹೋಗುವ ಕಾಲ ಬಂತು. ಕಿವಿಗೊಟ್ಟು ಕೇಳಿ, ಕಿವಿಗೊಟ್ಟು ಕೇಳಿ, ತಲಕಾಡು ಮರಳಾಗಿ, ಮಾಲಂಗಿ ಮಡುವಾಗಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ಶಾಪ, ಶಾಪ, ತಲಕಾಡಿಗೆ ಶಾಪ, ಮಾನವರಿಗೆ ಶಾಪ, ಮೈಸೂರರಸರಿಗೆ ಶಾಪ, ಅಲಮೇಲಮ್ಮನ ಶಾಪ. ನನ್ನ ಮಡಿಲಿಗೆ ಹಾರಿದವರು ಎಷ್ಟೋ ಮಂದಿ, ಆದರೆ ಅಲಮೇಲಮ್ಮನನ್ನು ಮಾತ್ರ ಮರೆಯುವಂತಿಲ್ಲ. ಮೈಸೂರು ಒಡೆಯರು ಅವರು ಪಟ್ಟ ಶಾಪವನ್ನೇ ಮರೆಯುವಂತಿಲ್ಲ. ವಿದ್ವತ್ತು, ರಸಿಕತೆ, ಸಾಹಸ, ಸಾಹಿತ್ಯ, ಸಂಗೀತಗಳ ಮಹಾ ಸಂಗಮ ಒಡೆಯರ ವಂಶ. ವಿಜಯನಗರ ಸಾಮ್ರಾಜ್ಯ ಇವರ ಮಹಾ ಆದರ್ಶ. ತುಂಗಭದ್ರೆಯ ತಟದಲ್ಲಿ ಮೆರೆದು ಮಿಂಚಿದ ಬೆಳಕು ಕಾವೇರಿಯ ತಟದಲ್ಲೂ ಮಿಂಚತೊಡಗಿತು. ಕಂಠೀರವ ನರಸರಾಜ ಒಡೆಯರು ಮೈಸೂರು ರಾಜವಂಶದ ಬಲಭೀಮ, ರಣಧೀರ ಎಂದೇ ಅವರು ಲೋಕ ಪ್ರಸಿದ್ಧಿ. ಮಲ್ಲ ಯುದ್ಧದಲ್ಲಿ ಅಸಮಾನ ಶೂರ. ಪಕ್ಕದ ರಾಜ್ಯ ತಿರುಚಿನಾಪಳ್ಳಿಯಲ್ಲಿ ಒಬ್ಬ ಜಗದಟ್ಟಿ ಅವನೇ. ಅವನನ್ನು ಯಾರು ಇಲ್ಲಿಯವರೆಗೂ ಸೋಲಿಸಿದವರಿಲ್ಲ. ಅವನು ತನ್ನ ಚಲನವನ್ನು ನಗರದ ದಿಡ್ಡಿ ಬಾಗಿಲಿಗೆ ನೇತಾಕವನೇ. ಯಾರಾದ್ರೂ ಸವಾಲು ಹಾಕೋರಿದ್ರೆ ಚಲನವನ್ನು ಕಿತ್ತೆಸೆದು ಮಲ್ಲ ಯುದ್ಧ ಮಾಡಬಹುದು. ಆ ಡಂಗುರ ಕೇಳಿ ರಣಧೀರನ ದೇಹದ ಸ್ನಾಯುಗಳು ಹುರಿಗೊಂಡು ಅವನು ವೇಷಮರಿಸಿಕೊಂಡು ತಿರುಚಿನಾಪಳ್ಳಿಗೆ ಹೋದ. ದಿಡ್ಡಿ ಬಾಗಿಲಿಗೆ ಕಟ್ಟಿದ ಚಡ್ಡಿ ಕಿತ್ತೆಸೆದು ಜಟ್ಟಿಯೊಡನೆ ಸೆಳೆಸಿದ. ಕಡೆಗೆ ತನ್ನ ಸೊಂಟದಲ್ಲಿದ್ದ ಕಾಳೋರಗಕ್ಕಿಂತಲೂ ತೀಕ್ಷ್ಣವಾದ ವಿಜಯ ನಾರಸಿಂಹ ಖಡ್ಗವನ್ನು ಮಿಂಚಿನಂತೆ ಪ್ರಯೋಗಿಸಿದ. ಏನಾಶ್ಚರ್ಯ, ಚಡ್ಡಿ ನಿಂತ ಹಾಗೆ ನಿಂತಿದ್ದಾನೆ. ಸ್ತಬ್ಧರಾದ ಜನರೆಲ್ಲ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಾರೆ. ಜಟ್ಟಿಯ ರುಂಡವನ್ನು ಹಿಡಿದು ಅದು ಧಡಂಕೆಂದು ಕೆಳಗೆ ಬಿದ್ದಿತು. ಜನರೆಲ್ಲ ಅವನ ಕೈ ಚಳಕಕ್ಕೆ ಮಂತ್ರಮುಗ್ಧರಾಗಿದ್ದರು. ರಣಧೀರ ಕಂಠೀರವ ನರಸರಾಜ ಒಡೆಯರು ಬಿಜಾಪುರದ ರಣದುಲ್ಲಾ ಖಾನ್ ಮದುವೆಯ
ಸೋಲಿಸಿದರು, ರಾಜ್ಯ ವಿಸ್ತರಿಸಿದರು. ತನ್ನದೇ ಟಂಕಸಾಲೆ ಆರಂಭಿಸಿ ಕಂಠೀರಾಯಪ್ಪನ ಎಂಬ ನಾಣ್ಯವನ್ನು ಚಲಾವಣೆಗೆ ತಂದರು. ಮೈಸೂರಿನ ಇತಿಹಾಸದಲ್ಲಿ ಆದರ್ಶ ದೊರೆ ಎನಿಸಿಕೊಂಡರು. ಕಂಠೀರವ ನರಸರಾಜರ ನಂತರ ಅಧಿಕಾರಕ್ಕೆ ಬಂದವರು ದೊಡ್ಡ ದೇವರಾಜ ಒಡೆಯರು. ಅವರು ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ಕಟ್ಟಿಸಿದರು. ಮಾರ್ಗ ಮಧ್ಯೆ ಸುಂದರವಾದ ನಂದಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಆನಂತರ ಬಂದ ಚಿಕ್ಕದೇವರಾಜ ಒಡೆಯರು ಮೈಸೂರಿನ ಇತಿಹಾಸದ ಸುವರ್ಣ ಯುಗದ ಹರಿಕಾರರಾದರು. ಶ್ರೀಮನ್ ಮಹೀಶೂರ ರತ್ನ ಸಿಂಹಾಸನಾಧೀಶ್ವರ ಬಿರುದಂತೆಂಬರ ಗಂಡ ರಾಜ ಜಗದೇವ ನವಕೋಟಿ ನಾರಾಯಣ ಅಪ್ರತಿಮ ವೀರ ದಕ್ಷಿಣ ಚಕ್ರವರ್ತಿ ಚಿಕ್ಕ ದೇವರಾಜ ಬಹುಪರ 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 ಚಿಕ್ಕದೇವರಾಜ ಒಡೆಯರು ಮಧುರೆಯ ನಾಯಕ, ತಿರುಚಿನಾಪಳ್ಳಿಯ ರಾಜ ಮತ್ತು ಮರಾಠರನ್ನು ಸೋಲಿಸಿದ ಧೀರ. ದಿಲ್ಲಿಯ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಸ್ನೇಹಕ್ಕೆ ಪಾತ್ರರಾಗಿ ಅವರ ಸಾವಿನಿಂದ ರಾಜ ಜಗದೇವ ಮಹಾರಾಜ ಚಿಕ್ಕದೇವರಾಯ ಮೊಹಮ್ಮದ್ ಶಾಹಿ ಎಂಬ ಬಿರುದನ್ನು ಪಡೆದರು. ಆಡಳಿತ ಸುಧಾರಣೆ ಇವರ ಮಹತ್ ಸಾಧನೆ. 18 ಕಚೇರಿಗಳನ್ನು ತೆರೆದರು, ಅಂಚೆ ಪದ್ಧತಿ ಜಾರಿಗೆ ತಂದರು, ನಿಯಂತ್ರಿತ ಮಾರುಕಟ್ಟೆ ಹಾಗೂ ಟಂಕಸಾಲೆಗಳನ್ನು ಸ್ಥಾಪಿಸಿದರು. ನನ್ನ ಹರಿವಿಗೆ ಚಿಕ್ಕದೇವರಾಯ ನಾಲೆ, ದೇವರಾಯ ನಾಲೆಗಳನ್ನು ಜೋಡಿಸಿದರು. ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ರಚಿಸಿದ ಸಿಂಗರಾರ್ಯ, ತಿರುಮಲಾರ್ಯ, ಚಿಕ್ಕೋಪಾಧ್ಯಾಯ, ತಿಮ್ಮರಸ, ಮಲ್ಲಿಕಾರ್ಜುನ, ಸಂಚಿ ಹೊನ್ನಮ್ಮ, ಶೃಂಗಾರಮ್ಮ ಮುಂತಾದ ಕವಿಗಳ ಸಮೂಹವೇ ನೆರೆದಿತ್ತು. ತಿರುಮಲಾರ್ಯ ತನ್ನ ಅಪ್ರತಿಮ ವೀರ ಚರಿತದಲ್ಲಿ ಚಿಕ್ಕದೇವರಾಜರನ್ನು ಹೀಗೆ ಹೊಗಳಿದ್ದಾನೆ. ಶ್ರೀಮಂತಂ ವಿದುಷಣ್ಣ ವಲ್ಲಭ ಪದಾಂಭೋಜಬೃಂದಂ ಶ್ರೀಮಂತಂ ವಿದುಷಣ್ಣ ವಲ್ಲಭ ಗುಣಾರಾಮಂ ಪಶ್ಚಿಮ ರಂಗಧಾಮನಗರ ಈ ಸಿಂಹಾಸನಾಧೀಶಂ ಉತ್ತಮ ಶ್ರೀ ಯದುವಂಶ ಕಲ್ಪತರು ಪ್ರಭಾಣಂ ಜಗತ್ಪ್ರೇಮಂ ಬೆತ್ತು ನಿಗಳಿಗೆ ಬಾಳ್ಗೆ ಚಿಕ್ಕದೇವೇಂದ್ರ ಮಹೀಚಂದ್ರಮ ಹೊನ್ನಮ್ಮ ಚಿಕ್ಕದೇವರಾಜ ಒಡೆಯರ ರಾಣಿವಾಸದಲ್ಲಿ ಸಂಚಿಯ ಕಾಯಕದ ಆಸ್ಥಾನದ ಕವಿಗಳ ಸಾನ್ನಿಧ್ಯದಿಂದ ಅವಳಲ್ಲೂ ಕಾವ್ಯ ಪ್ರತಿಭೆ ಅರಳತೊಡಗಿತು. ಹದಿಗದೆಯ ಧರ್ಮ ಎಂಬ ಕಾವ್ಯ ಬರೆದಳು. ಒಮ್ಮೆ ಚಿಕ್ಕದೇವರಾಜ ಒಡೆಯರಿಗೆ ಅವಳ ಕಾವ್ಯ ಕೇಳಬೇಕೆಂಬ ಆಸೆಯಾಯಿತು. ಬುದ್ಧಿ ಚಿಗುರಲೆ ಕಾವ್ಯ ಸೊಗಸಾಗಿದೆ. ಹೊನ್ನೆ ಸಂಚಿಯ ಕಾಯಕದ ಮಧ್ಯೆ ಕಾವ್ಯ ರಚನೆಯನ್ನು ಮಾಡುತ್ತಿ ಎಂದು ಕೇಳಿದ್ದೇವೆ. ನಿನ್ನ ಕಾವ್ಯದ ಸೊಬಗನ್ನು ನಮಗೆ ಪರಿಚಯ ಮಾಡಿಕೊಡುವುದಿಲ್ಲವೇನು? ಸ್ವತಃ ತಿರುಮಲಾರ್ಯರೇ ನಿನ್ನ ಕಾವ್ಯವನ್ನು ನಮ್ಮ ಮುಂದೆ ಪ್ರಶಂಸಿಸಿದ್ದಾರೆ. ಇದರಲ್ಲಿ ಅದರ ಕೆಲವು ಭಾಗಗಳನ್ನು ಪ್ರಸ್ತುತಪಡಿಸಿ. ನಮ್ಮಂತಹ ಗುರುಗಳು ನನಗೆ ಶ್ರೋತೃಗಳಾದ ಮೇಲೆ
ನಿಜವಾಗಲೂ ನಾನು ಪೆಣ್ಣು ಪೆತ್ತವಳ ಬಳಗ ಬೆಳೆಗುದು ಬೇಗ, ಪೆಣ್ಣ ಪೆತ್ತವರು ಪೆರ್ಚುವರು, ಪೆಣ್ಣು ಪೆತ್ತುದರಿಮದೆ ಪೆಸರೆನಿಸಿ ತುಮಿಗೆ ಬಣ್ಣವೇರಿದು ಪೆಣ್ಣಿಂದೆ ಪೆರ್ಮಗೊಂಡನು ಹೇಮವಂತನು, ಪೆಣ್ಣಿಂದೆ ಬೈಗೋ ಪೆರ್ಚಿದನು, ಪೆಣ್ಣಿಂದೆ ಜನಕರಾಯ ಜಸವ ನಡೆದನು, ಪೆಣ್ಣನಿಂದೆ ಸಲೇಕೆ ಪೆರರು ಪೆಣ್ಣಲ್ಲವೇ, ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ, ಓರಿದವಳು ಪೆಣ್ಣು ಪೆಣ್ಣೆಂದೇತಗೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು. ಆಹಾ, ಅದ್ಭುತ ಅದ್ಭುತ ಪದಪ್ರಯೋಗ. ಧನ್ಯ ಬುದ್ಧಿ. ಚಿಕ್ಕದೇವರಾಜ ಒಡೆಯರು ಸ್ವತಃ ಕವಿ, ವಿದ್ವಾಂಸ ಮತ್ತು ಅದ್ಭುತ ವೀಣಾವಾದಕ. ಕಲಾವತಿ ಚಿಕ್ಕದೇವರಾಜ ಒಡೆಯರ ಪ್ರೀತಿ ಪಾತ್ರವೇನೆ. ಅದರ ಸ್ಪರ್ಶವೇ ಅವರಿಗೆ ರೋಮಾಂಚನ ನೀಡುತ್ತಿತ್ತು. ಅದನ್ನು ಎತ್ತಿ ತೊಡೆಯ ಮೇಲಿರಿಸಿಕೊಂಡು ಚೂಪಾದ ಉಗುರುಗಳಿಂದ ತಂತಿ ಮಿಡಿಯುತ್ತಿದ್ದರೆ ಇಡೀ ಲೋಕವೇ ನಾದಮಯವಾಗುತ್ತಿತ್ತು. ವೀಣೆಯ ನಾದ ತರಂಗಗಳು ನನ್ನ ಪುಟ್ಟ ದ್ವೀಪದ ಉದ್ದಗಲಕ್ಕೂ ಅನುರಣನಗೊಳ್ಳುತ್ತಿದ್ದವು. ನಿನಗೆ ಹಿಂದಿನ ವಿಷಯ ತಿಳಿಯಲು ಕುತೂಹಲ, ನನಗೆ ಹೇಳಲು ತಡವರಿಕೆ. ಮುಂದಿನ ಘಟನೆಗಳು ಅಷ್ಟು ಹಿತವಲ್ಲ. ಇತಿಹಾಸ ಎಂದು ಸರಳರೇಖೆಯಾಗಿಲ್ಲ. ಇತಿಹಾಸವೆಂಬುದು ಏಳು ಬೀಳುಗಳ ಸಂಪುಟ. 18ನೇ ಶತಮಾನದ ಮಧ್ಯಭಾಗ. ಇಡೀ ಭಾರತದಲ್ಲಿ ಮುಘಲರು ಕ್ಷೀಣಿಸುತ್ತಿದ್ದರು, ಮರಾಠರು ಪ್ರಬಲರಾಗಿದ್ದರು, ಬ್ರಿಟಿಷರು ಮೇಲೇರಲು ಹವಣಿಸುತ್ತಿದ್ದರು. ಎಲ್ಲ ಕಡೆ ಗಾದಿಯಲ್ಲಿ ಹೆಸರಿಗೆ ರಾಜ, ಅಧಿಕಾರ ಪ್ರಬಲರಾದ ದಳವಾಯಿಗಳ ಕೈಯಲ್ಲಿ. ಮೈಸೂರು ಇದಕ್ಕೆ ಹೊರತಾಗಿರಲಿಲ್ಲ. ದಳವಾಯಿಗಳಾದ ನಂಜರಾಜಯ್ಯ, ದೇವರಾಜಯ್ಯ ಅಟ್ಟಹಾಸದಿಂದ ರಾಜ್ಯವಾಳಿದರು. ಇಮ್ಮಡಿ ಕೃಷ್ಣರಾಜ ಒಡೆಯರು ಅವರ ದೌರ್ಜನ್ಯವನ್ನು ಪ್ರತಿಭಟಿಸಿದರು. ದೇಶ ಪರ್ಯಟನೆ ಮಾಡಿ ತಾವೇ ಸ್ವತಃ ಜನರ ಕಷ್ಟ ಸುಖ ವಿಚಾರಿಸಿಕೊಳ್ಳಬೇಕೆಂದು ಹೊರಟರು. ಆಗ ಕರಾಚುರಿ ನಂಜರಾಜಯ್ಯ ವ್ಯಗ್ರನಾಗಿ ಬಿಸಿಲುಗಳಲ್ಲಿ ಮಲಗುವ ಮೈಯೆಲ್ಲ ನಿಲ್ಲುವುದು. ಚಿಕ್ಕಂದಿರುವ ಈರಿನ ಸುಕುಮಾರ ಶರೀರವನ್ನು ನಿರ್ಮಿಸಿ ಬೆಳೆಸುವುದಕ್ಕೆ ನಿಮಗಿಂತ ನಾನು ಹೆಚ್ಚು ಶ್ರಮವಹಿಸಿದ್ದೇನೆ. ನನಗೆ ನಿಮ್ಮ ಮೈ ಮತ್ತು ಮೈಸೂರು ಸಂಸ್ಥಾನ ಎರಡೂ ಎಂದು ಕೊಂದಿದ್ದಂತೆ ಶ್ರೀರಂಗನಾಥನ ಕೃಪೆಯಿಂದ ನಿಮ್ಮ ಮೈಗೆ ಇನ್ನೂ ಗಂಡಾಂತರ ಬಂದಿಲ್ಲ. ಬರುವಂತೆ ವರ್ತಿಸಬೇಕು. ಈ ರೀತಿ ಎಚ್ಚರಿಕೆ ಕೊಟ್ಟು ಗೃಹಬಂಧನದಲ್ಲಿರಿಸಿದ. ಹೀಗೆಂದ ಗಂಡನೆಯ ನಂಜರಾಜಯ್ಯನೇ ವಿಧಿಯ ವಿಕಟ ಅಟ್ಟಹಾಸಕ್ಕೆ ಬಲಿಯಾದ. ತನಗರಿವಿಲ್ಲದಂತೆ ಹೈದರ್ ಎಂಬ ಯುವಕ ಮೈಸೂರು ಸಂಸ್ಥಾನ ಪ್ರವೇಶಿಸಲು ಕಾರಣನಾದ. ಮೈಸೂರಿನ ಇತಿಹಾಸ ಬೇರೊಂದು ತಿರುವನ್ನೇ ಪಡೆಯಿತು. 1766ರಲ್ಲಿ ಹೈದರ್ ಮೈಸೂರು ಸಂಸ್ಥಾನದ ಅಧಿಕಾರ ಹಿಡಿದು ಸರ್ವಾಧಿಕಾರಿಯಾದ. ಒಡೆಯರ ಹೆಸರಿನಲ್ಲಿ ರಾಜ್ಯಭಾರ ನಡೆಸಿ ಬ್ರಿಟಿಷರನ್ನು ಸೋಲಿಸಿದ. ಮೈಸೂರು ರಾಜ್ಯವನ್ನು 80,000
ಮೈಸೂರಿಗೆ ವಿಸ್ತರಿಸಿದ. ಹೈದರನ ಮರಣಾನಂತರ ಅವನ ಮಗ ಟಿಪ್ಪು 1782ರಲ್ಲಿ ಅಧಿಕಾರಕ್ಕೆ ಬಂದ. ಮೈಸೂರಿನ ಸುಲ್ತಾನ ಎಂದು ಘೋಷಿಸಿಕೊಂಡು 17 ವರ್ಷ ರಾಜ್ಯಭಾರ ಮಾಡಿದ. ಬ್ರಿಟಿಷರ ವಿರುದ್ಧ ಹೋರಾಡಿದ. ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ನಡೆದ. 1799 ಮೇ ತಿಂಗಳ 4ನೆಯ ದಿನ ನನ್ನ ದ್ವೀಪದ ವೈಭವ ನಂದಗೋದರಿದೆ. ರಾಜಧಾನಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬದಲಾಯಿತು. ನಾನು ಮತ್ತು ನಗತ ವೈಭವದ ನೆನಪುಗಳಾದವು. ಬ್ರಿಟಿಷರು ಪುಟ್ಟ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ರಾಜನನ್ನಾಗಿ ಮಾಡಿದರು. ದಿವಾನ್ ಪೂರ್ಣಯ್ಯನವರನ್ನು ಉಸ್ತುವಾರಿ ನೋಡಿಕೊಳ್ಳಲು ನೇಮಿಸಿದರು. ಒಡೆಯರ ವಾಸಕ್ಕೆ ಯೋಗ್ಯವಾದ ಮರದ ಅರಮನೆ ಒಂದನ್ನು 1800ರಲ್ಲಿ ಮೈಸೂರಿನಲ್ಲಿ ನಿರ್ಮಿಸಿದರು. 5 ಅಂತಸ್ತುಗಳ ಕಟ್ಟಡ, ಅದ್ಭುತ ಕೆತ್ತನೆಯ ಕುಸುರಿ ಕೆಲಸದ ಅರಮನೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಧುನಿಕ ಮೈಸೂರಿನ ರಸಿಕತೆಯ ಪ್ರತೀಕವಾಗಿದ್ದರು. ಕವಿಗಳು, ಸಾಂಸ್ಕೃತಿಕ ಸಂಗೀತಗಳ ಘೋಷಣೆಯಾಗಿದ್ದರು. ಹಾಗೆಯೇ 20ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ್ದರು. ಅವರ ಪ್ರಸಿದ್ಧ ಗ್ರಂಥ ಶ್ರೀ ತತ್ವನಿಧಿಯಲ್ಲಿ ಪ್ರಾಚೀನವಾದ 35 ರಾಗಗಳ ವಿವರಣೆ ಇದೆ. ರಮ್ಯ ಕೈಲಾಸ ಶೃಂಗೇ ವಿಗತ ಕಮಲ ಪತ್ರೇ ರಕ್ಷಯಂತಿ ಮಹೇಶಂ ಕರಧೃತ ಘನವಾದ್ಯ ಪೀತವರಾಯದಾಕ್ಷಿ ಸುಕವಿಭಯ ಮುಕ್ತ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾಡಿನ ಪ್ರಪ್ರಥಮ ಇಂಗ್ಲಿಷ್ ಶಾಲೆ ರಾಜಾ ಸ್ಕೂಲ್ ಅನ್ನು ಆರಂಭಿಸಿದರು. ಜಗತ್ ಪ್ರಸಿದ್ಧ ದಸರಾ ಉತ್ಸವವನ್ನು ಮೈಸೂರಿನಲ್ಲಿ ಪ್ರಾರಂಭಿಸಿದ ಕೀರ್ತಿ ಇವರದು. ಮುಮ್ಮಡಿಯವರ ನಂತರ ಅಧಿಕಾರಕ್ಕೆ ಬಂದವರು 10ನೆಯ ಚಾಮರಾಜ ಒಡೆಯರು. ಇವರು ಆಧುನಿಕ ಮೈಸೂರಿನ ಹರಿಕಾರರು. 1881ರಲ್ಲಿ ಇಡೀ ದೇಶದಲ್ಲಿ ಪ್ರಥಮ ಪ್ರಜಾಪ್ರತಿನಿಧಿ ಬಾಂಬೆನಾ? ಚಿನ್ನದ ಗಣಿ, ಬೆಂಗಳೂರು ಮೈಸೂರು ಹಾಗೂ ಬೆಂಗಳೂರು ಲಿವರ್ಪೂಲ್ ರೈಲು ಮಾರ್ಗ ಮತ್ತು ಮೈಸೂರಿನ ಪ್ರಾಣಿ ಸಂಗ್ರಹಾಲಯ ಇವರ ಕಾಲದಲ್ಲಿ ಪ್ರಾರಂಭವಾದವು. 10ನೆಯ ಚಾಮರಾಜ ಒಡೆಯರು 1894ರಲ್ಲಿ ಅಕಾಲ ಮೃತ್ಯುವಿಗೆ ಈಡಾದರು. 1897 ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿ ಅವರ ವಿವಾಹದ ಸಂದರ್ಭ. ಆಗ ಗಟ್ಟಿ ಮರವೆಂದರೆ ಅಗ್ನಿಯ ಕೆನ್ನಾಲಿಗೆಗಳು ಎತ್ತರ ಸಾಚುತ್ತವೆ. ಮರದ ಅರಮನೆ ಕೆನ್ನಾಲಿಗೆಗೆ ತುತ್ತಾಗಿ ಭಸ್ಮ. ಕೆಲ ದಿನಗಳ ನಂತರ ಮಹಾರಾಣಿಯವರಾದ ವಾಣಿ ವಿಲಾಸ ಸನ್ನಿಧಾನ ಬ್ರಿಟಿಷ್ ರೆಸಿಡೆಂಟರೊಂದಿಗೆ ಸುಟ್ಟು ಭಸ್ಮವಾಗಿದ್ದ ಅರಮನೆಯ ಜಾಗಕ್ಕೆ ಬಂದರು. ರೆಸಿಡೆಂಟ್ ಸಾಹೇಬ್ರೆ, ಅರಮನೆ ಸುಟ್ಟು ಭಸ್ಮವಾದ ಜಾಗದಲ್ಲಿಯೇ
ಒಂದು ಭವ್ಯ ಅರಮನೆ ಕಟ್ಟಬೇಕೆಂದು ಮನಸ್ಸಾಗಿದೆ. ಅದು ಅರಮನೆಗಳಲ್ಲೆಲ್ಲ ವಜ್ರದ ಹೆಡೆಮಣಿಯಂತೆ ಕಂಗೊಳಿಸಬೇಕೆಂದು ನನ್ನ ಆಸೆ. ಸನ್ನಿಧಾನದ ಅರ್ಪಣೆ ಕಟ್ಟಡದ ನಕ್ಷೆಯನ್ನು ತಯಾರಿಸಲು ಹೆನ್ರಿ ಇರ್ವಿನ್ಗೆ ಸೂಚಿಸುತ್ತೇನೆ. ಯಾರಿ ಹೆನ್ರಿ ಇರ್ವಿನ್? ಬ್ರಿಟಿಷ್ ಪ್ರೆಸಿಡೆಂಟ್ ಸಾಹೇಬ್ರೆ, ಇಂಗ್ಲೆಂಡಿನ ಮಹಾನ್ ವಾಸ್ತುಶಿಲ್ಪಿ, ಶಿಮ್ಲಾದ ವಾಯ್ಸ್ ರೇಗಲ್ ಲಾಡ್ಜ್ ನಿರ್ಮಿಸಿದ ಆರ್ಕಿಟೆಕ್ಟ್. ಹಾಗಿದ್ದರೆ ಕೂಡಲೇ ಕರೆ ಕಳಿಸಿ. ಮಹಾನ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ 22 ಎಕರೆ ವಿಸ್ತೀರ್ಣದ ಪ್ರಾಂಗಣವನ್ನೊಮ್ಮೆ ದಿಟ್ಟಿಸಿ ನೋಡಿದ. ಅವನ ಮಾನಸ ಶಿಶುವಾಗಿ ನಿಧಾನವಾಗಿ ಅರಮನೆಯ ರೂಪುಗೊಳ್ಳತೊಡಗಿದ. ಇನ್ನು ನನ್ನ ಕೈಗಳ ಬುದ್ಧ ಮೈಸೂರು ಎಂದರೆ ಕಣ್ಣ ಮುಂದೆ ನಿಲ್ಲುವ ಮೂರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಮೈಸೂರನ್ನು ಮಾದರಿ ರಾಜ್ಯ ಮಾಡಿದ ಖ್ಯಾತಿ. ಶಿವನ ಸಮುದ್ರ ವಿದ್ಯುತ್ ಶಕ್ತಿ ಉತ್ಪಾದನೆ, ಭದ್ರಾವತಿ ಕಾರ್ಖಾನೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ಬ್ಯಾಂಕ್ಸ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ, ಮೈಸೂರು ಆಕಾಶವಾಣಿ ಪ್ರಾರಂಭ, ಮೈಸೂರು ಅರಸೀಕೆರೆ ರೈಲು ಮಾರ್ಗ, ವಯಸ್ಕರ ಶಿಕ್ಷಣ, ನಾಡಿನಾದ್ಯಂತ ಗ್ರಂಥಾಲಯಗಳು, ಹಿಂದುಳಿದ ಜನತೆಗೆ ಮೀಸಲಾತಿ ನೀಡಲು ಮಿಲ್ಲರ್ ಆಯೋಗ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆಯ ಪ್ರಾರಂಭ. ಹೀಗೆ ಅವರ ಸಾಧನೆ ಒಂದೇ ಎರಡನೇ. ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್ರಂತಹ ದಕ್ಷ ದಿವಾನರುಗಳು ಇವರ ಅವಧಿಯಲ್ಲಿ ಸೇವೆ ಸಲ್ಲಿಸಿದರು. ಜಿ ಹುಜೂರ್ ಆಗಮಿಸುತ್ತಿದ್ದಾರೆ. ಪ್ರಭು, ವಿಶ್ವೇಶ್ವರಯ್ಯನವರು ತಮ್ಮ ಭೇಟಿಗಾಗಿ ಕಾದಿದ್ದಾರೆ. ಬನ್ನಿ ವಿಶ್ವೇಶ್ವರಯ್ಯನವರೇ, ನಿಮ್ಮ ಯೋಜನೆ ತರಿಸಿ ನಾವು ಪರಿಶೀಲಿಸಿದ್ದೇವೆ. ಸನ್ನಿಧಾನ ಅನುಮತಿ ದಯಪಾಲಿಸಿದೆ. ಕಾವೇರಿ ನದಿಗೆ ಅಣೆಕಟ್ಟುಗಳು, ಇದರಿಂದ ಸಾವಿರಾರು ಎಕರೆ ಬಂಧನ ಭೂಮಿ ಹಸಿರಿನಿಂದ ಕಂಗೊಳಿಸುತ್ತದೆ. ಬಡ ರೈತನ ಬಾಳು ಬಂಗಾರವಾಗುತ್ತದೆ. ಅರ್ಥವಾಯಿತು. ನೀವು ಎಂಥ ದುರ್ಧಾರ್ಯ ಎಂಬುದನ್ನು ನಾವು ನೋಡಿದ್ದೇವೆ. ಇಂಥ ಯೋಜನೆ ನಮ್ಮ ಬೆಂಬಲ ಸದಾ ಇರುತ್ತದೆ. ನಿಮಗೆ ಬಹಳ ಸಂತೋಷವಾಯಿತು. ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಅಣೆಕಟ್ಟು ಪೂರ್ಣಗೊಂಡಿತು. ಅಣೆಕಟ್ಟಿನ ಹಿಂದೆ ವೃಂದಾವನ ಎಂಬ ನಯನ ಮನೋಹರ ಉದ್ಯಾನವನ ನಿರ್ಮಾಣಗೊಂಡಿತು. ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಪೂರ್ಣಗೊಂಡದ್ದು ಸಹ ಇವರ ಅವಧಿಯಲ್ಲಿದೆ. ಏಷ್ಯಾದಲ್ಲೇ ನಿರ್ಮಾಣಗೊಂಡ ಈ ಪ್ರಪ್ರಥಮ ಜಲ ವಿದ್ಯುತ್ ಯೋಜನೆಯಿಂದ ಬೆಂಗಳೂರು, ಮೈಸೂರು ನಗರಗಳಲ್ಲಿ ವಿದ್ಯುತ್ ಬೆಳಕನ್ನು ಬೆಳಗಿಸಿದ ಕೀರ್ತಿ ನಾಲ್ವಡಿಯವರದು. ಕೃಷ್ಣರಾಜ ಮನೆ ಮನೆಯ ದೀಪ ಎಂದು ಜನ ಕೊಂಡಾಡಿದರು. ಅವರ ಸಾಧನೆಗಳನ್ನು ಕಂಡು ಮಹಾತ್ಮ ಗಾಂಧಿಯವರು ಅವರನ್ನು ರಾಜರ್ಷಿ ಎಂದು ಕರೆದರು. ಕಾಶಿ ವಿಶ್ವವಿದ್ಯಾಲಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಅವರನ್ನು ಕುರಿತು ಕನ್ನಡದ ಖ್ಯಾತಕವಿ B.L. ಶ್ರೀಕಂಠಯ್ಯನವರು ಹೀಗೆ ಹಾಡಿದ್ದಾರೆ. ಚಿನ್ನದ ನಾಡದು ಮೈಸೂರು, ಗಂಧದ ಗುಡಿಯದು ಮೈಸೂರು, ವೀಣೆಯ ಬೆಳಗದು ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು, ಬೆಳೆಯುವ ನಾಡದು ಮೈಸೂರು, ಹಿರಿಯ ಮಾಧುರಿ ಮೈಸೂರು, ಕನ್ನಡಿಗರು ಸಿರದು ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು.
ಚಾಮರಾಜ ಒಡೆಯರ ನಂತರ ಅಧಿಕಾರಕ್ಕೆ ಬಂದವರು ಜಯಚಾಮರಾಜ ಒಡೆಯರು. ಇವರು ಮೈಸೂರಿನ ಕಟ್ಟ ಕಡೆಯ ರಾಜರು. 1940ರಿಂದ ಭಾರತದ ಗಣರಾಜ್ಯ ಸ್ಥಾಪನೆಯಾದ 1950ರವರೆಗೆ ಇವರು ರಾಜರಾಗಿದ್ದರು. ಇವರ ಕಾಲದಲ್ಲಿ ಶರಾವತಿ ಜಲವಿದ್ಯುತ್ ಯೋಜನೆ ಮತ್ತು ಭದ್ರಾ ಯೋಜನೆಗಳನ್ನು ರೂಪಿಸಲಾಯಿತು. ಇವರು ತತ್ವಜ್ಞಾನಿ, ಸಂಗೀತಜ್ಞ, ರಾಜನೀತಿಜ್ಞ ಎಂದು ಹೆಸರಾಗಿದ್ದರು. ಸಂಗೀತ ರಚನಾಕಾರರಾಗಿ ಇವರ ಹೆಸರು ಚಿರಸ್ಥಾಯಿ. ಭಕ್ತಿ ಇವರ ರಚನೆಯ ಮೂಲ ಸ್ಥಾಯಿ. ಇವರ ಅನೇಕ ರಚನೆಗಳನ್ನು ಇಂದಿಗೂ ಖ್ಯಾತ ಸಂಗೀತ ವಿದ್ವಾಂಸರು ಹಾಡುತ್ತಾರೆ. ಶ್ರೀ ಮಹಾಗಣಪತಿ ಭಜೆ ಶ್ರೀ ಮಹಾಗಣಪತಿ ಭಜೆ ಶ್ರೀ ಮಹಾಗಣಪತಿ ಭಜೆ ಶಿವಾತ್ಮಜಂ ಷಣ್ಮುಖಾಗ್ರಜಂ ಶ್ರೀ ಮಹಾಗಣಪತಿ ಭಜೆ ಶಿವಾತ್ಮಜಂ ಷಣ್ಮುಖಾಗ್ರಜಂ ಶ್ರೀ ಮಹಾಗಣಪತಿ ಭಜೆ. ಜಯಚಾಮರಾಜ ಒಡೆಯರು ಸೆಪ್ಟೆಂಬರ್ 23, 1974ರಲ್ಲಿ ನಿಧನರಾದರು. ಇಂದು ಅರಸರ ವಂಶಾಡಳಿತ ಇಲ್ಲ, ಆದರೆ ಅವರು ಕಟ್ಟಿಸಿದ ಅರಮನೆ ಇದೆ. ಅವರು ಕಟ್ಟಿ ಬೆಳೆಸಿದ ಸದಭಿರುಚಿಯ ಪರಂಪರೆ ಇದೆ. ಆ ಪರಂಪರೆ ಪ್ರತಿ ವರ್ಷ ದಸರಾ ಹಬ್ಬದ ರೂಪದಲ್ಲಿ ಮತ್ತೆ ಮತ್ತೆ ಕಣ್ಣ ಮುಂದೆ ನಿಲ್ಲುತ್ತಿರುತ್ತದೆ. ಈಗ ನಾವು ದಸರಾ ಹಬ್ಬವನ್ನು ನಾಡ ಹಬ್ಬವಾಗಿ ಆಚರಿಸುತ್ತಿದ್ದೇವೆ. ಆನೆಯ ಮೇಲೆ ಭುವನೇಶ್ವರಿಯನ್ನು ಇಟ್ಟು ಮೆರವಣಿಗೆ ಮಾಡುತ್ತೇವೆ. ಈ ಹಬ್ಬದಲ್ಲಿ ಇಡೀ ನಾಡಿಗೆ ನಾಡೆ ಸಂಭ್ರಮಿಸುತ್ತದೆ. ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಇಲ್ಲಿ ನೆರೆಯುತ್ತೇವೆ. ಕಾವೇರಿಯಲ್ಲಿ ಬಿಂದು ಚಾಮುಂಡಾಂಬೆಯ ದರ್ಶನ ಪಡೆಯುತ್ತೇವೆ. ಅರಮನೆಯ ಭವ್ಯ ಸ್ವರೂಪವನ್ನು ಕಂಡು ಲೋಕ ವಿಸ್ಮಿತರಾಗುತ್ತೇವೆ. ದಸರಾ ಪರಂಪರೆಯನ್ನು ವರ್ತಮಾನದಲ್ಲಿ ಪ್ರತಿನಿಧಿಸುತ್ತದೆ, ಭವಿಷ್ಯಕ್ಕೆ ಕೊಂಡೊಯ್ಯುತ್ತದೆ. ಇದಕ್ಕೆ ಕೊನೆಯಿಲ್ಲ, ಈ ಪರಂಪರೆಗೆ ಅಂತ್ಯವಿಲ್ಲ.
ಇಂತಹ ಮೈಸೂರಿಗೆ ನಿಮಗೆ ಸದಾ ಸ್ವಾಗತ ಸ್ವಾಗತ ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ದಸರಾಗೆ See